1.5 ಎಕರೆಯಲ್ಲಿ ಬೆಳೆದಂತ ಹುರುಳಿ ಬೆಳೆಯನ್ನ ನಾಶಪಡಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಒಂದು ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಕೇಸಿತ್ತು. ಈ ನಡುವೆ ಕೂಡ ನಮ್ಮ ಜಾಗಕ್ಕೆ ಬಂದು ಅಲ್ಲಿ ಹುರುಳಿಯನ್ನ ಹಾಳು ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಜಮೀನು ವಿವಾದದ ವಿಚಾರವಾಗಿ 1.5 ಎಕರೆ ಹುರುಳಿ ಬೆಳೆಯನ್ನ ನಾಶಪಡಿಸಲಾಗಿದೆ. ಮೈಸೂರು ತಾಲೂಕು ಕೆ ಹೆಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಜುಳಾ, ಸೌಮ್ಯ, ರಮ್ಯಾಗೆ ಸೇರಿದಂತಹ ಜಾಗ ಅಂತ ಇದು. ಸಿಟಿಸನ್ ವೆಲ್ಫೇರ್ ಸೊಸೈಟಿಯಿಂದ ಬೆಳೆ ನಾಶಪಡಿಸಿರುವ ಆರೋಪ ಕೇಳಿ ಬಂದಿದೆ. ವೀರೇಶ್ ಎಂಬಾತನಿಂದ ಜಮೀನನ್ನ ಖರೀದಿ ಮಾಡಿದ್ದೇವೆ, ಬೆಳೆ ನಾಶ ಮಾಡಿ ವಾದ ಮಾಡ್ತಿರುವಂತಹ ಸೊಸೈಟಿ ಸಿಬ್ಬಂದಿ ಅಂತೇಳಿ ಕೇಳಿದ್ದಾರೆ. ವೀರೇಶ್ಗೆ ಅಗ್ರಿಮೆಂಟ್ ಜಿಪಿಎ ಮಾಡಿದ್ದ ಸೌಮ್ಯ ತಂದೆ ಕುಮಾರ್ ಅವರು. ಬರ್ಲಿ ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರು ನೀವು? ರೌಡಿಗಳ? ಬರ್ಲಿ ಪೊಲೀಸು. ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರು ನೀವು? ರೌಡಿಗಳ? ಬರ್ಲಿ. ನೂರ್ ಜನ ಬರ್ತಾರೆ. ರೌಡಿ ಒಂದೂವರೆ ಎಕರೆಯಲ್ಲಿ ಬೆಳೆದಂತ ಹುರುಳಿ ಬೆಳೆಯನ್ನ ನಾಶಪಡಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಒಂದು ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಕೇಸಿತ್ತು. ಈ ನಡುವೆ ಕೂಡ ನಮ್ಮ ಜಾಗಕ್ಕೆ ಬಂದು ಅಲ್ಲಿ ಹುರುಳಿಯನ್ನ ಹಾಳು ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಜಮೀನು ವಿವಾದದ ವಿಚಾರವಾಗಿ 1.5 ಎಕರೆ ಹುರುಳಿ ಬೆಳೆಯನ್ನ ನಾಶಪಡಿಸಲಾಗಿದೆ. ಮೈಸೂರು ತಾಲೂಕು ಕೆ ಹೆಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಜುಳಾ, ಸೌಮ್ಯ, ರಮ್ಯಾಗೆ ಸೇರಿದಂತಹ ಜಾಗ ಅಂತ ಇದು. ಸಿಟಿಸನ್ ವೆಲ್ಫೇರ್ ಸೊಸೈಟಿಯಿಂದ ಬೆಳೆ ನಾಶಪಡಿಸಿರುವ ಆರೋಪ ಕೇಳಿ ಬಂದಿದೆ. ವೀರೇಶ್ ಎಂಬಾತನಿಂದ ಜಮೀನನ್ನ ಖರೀದಿ ಮಾಡಿದ್ದೇವೆ, ಬೆಳೆ ನಾಶ ಮಾಡಿ ವಾದ ಮಾಡ್ತಿರುವಂತಹ ಸೊಸೈಟಿ ಸಿಬ್ಬಂದಿ ಅಂತೇಳಿ ಕೇಳಿದ್ದಾರೆ. ವೀರೇಶ್ಗೆ ಅಗ್ರಿಮೆಂಟ್ ಜಿಪಿಎ ಮಾಡಿದ್ದ ಸೌಮ್ಯ ತಂದೆ ಕುಮಾರ್ ಅವರು. ಬರ್ಲಿ ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರು ನೀವು? ರೌಡಿಗಳ? ಬರ್ಲಿ ಪೊಲೀಸು. ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರು ನೀವು? ರೌಡಿಗಳ? ಬರ್ಲಿ. ನೂರ್ ಜನ ಬರ್ತಾರೆ. ರೌಡಿ ಒಂದೂವರೆ ಎಕರೆಯಲ್ಲಿ ಬೆಳೆದಂತ ಹುರುಳಿ ಬೆಳೆಯನ್ನ ನಾಶಪಡಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಒಂದು ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಕೇಸಿತ್ತು. ಈ ನಡುವೆ ಕೂಡ ನಮ್ಮ ಜಾಗಕ್ಕೆ ಬಂದು ಅಲ್ಲಿ ಹುರುಳಿಯನ್ನ ಹಾಳು ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಜಮೀನು ವಿವಾದದ ವಿಚಾರವಾಗಿ 1.5 ಎಕರೆ ಹುರುಳಿ ಬೆಳೆಯನ್ನ ನಾಶಪಡಿಸಲಾಗಿದೆ. ಮೈಸೂರು ತಾಲೂಕು ಕೆ ಹೆಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಜುಳಾ, ಸೌಮ್ಯ, ರಮ್ಯಾಗೆ ಸೇರಿದಂತಹ ಜಾಗ ಅಂತ ಇದು. ಸಿಟಿಸನ್ ವೆಲ್ಫೇರ್ ಸೊಸೈಟಿಯಿಂದ ಬೆಳೆ ನಾಶಪಡಿಸಿರುವ ಆರೋಪ ಕೇಳಿ ಬಂದಿದೆ. ವೀರೇಶ್ ಎಂಬಾತನಿಂದ ಜಮೀನನ್ನ ಖರೀದಿ ಮಾಡಿದ್ದೇವೆ, ಬೆಳೆ ನಾಶ ಮಾಡಿ ವಾದ ಮಾಡ್ತಿರುವಂತಹ ಸೊಸೈಟಿ ಸಿಬ್ಬಂದಿ ಅಂತೇಳಿ ಕೇಳಿದ್ದಾರೆ. ವೀರೇಶ್ಗೆ ಅಗ್ರಿಮೆಂಟ್ ಜಿಪಿಎ ಮಾಡಿದ್ದ ಸೌಮ್ಯ ತಂದೆ ಕುಮಾರ್ ಅವರು. ಬರ್ಲಿ ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರು ನೀವು? ರೌಡಿಗಳ? ಬರ್ಲಿ ಪೊಲೀಸು. ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರು ನೀವು? ರೌಡಿಗಳ? ಬರ್ಲಿ. ನೂರ್ ಜನ ಬರ್ತಾರೆ. ರೌಡಿ
ಒಂದೂವರೆ ಎಕರೆಯಲ್ಲಿ ಬೆಳೆದಂತ ಹುರುಳಿ ಬೆಳೆಯನ್ನ ನಾಶಪಡಿಸಿರುವಂತ ಆರೋಪ ಕೇಳಿ ಬಂದಿದೆ. ಒಂದು ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಕೇಸಿತ್ತು. ಈ ನಡುವೆ ಕೂಡ ನಮ್ಮ ಜಾಗಕ್ಕೆ ಬಂದು ಅಲ್ಲಿ ಹುರುಳಿಯನ್ನ ಹಾಳು ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಜಮೀನು ವಿವಾದದ ವಿಚಾರವಾಗಿ 1.5 ಎಕರೆ ಹುರುಳಿ ಬೆಳೆಯನ್ನು ನಾಶಪಡಿಸಲಾಗಿದೆ. ಮೈಸೂರು ತಾಲೂಕು ಕೆ ಹೆಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಜುಳಾ, ಸೌಮ್ಯ, ರಮ್ಯಾಗೆ ಸೇರಿದಂತ ಜಾಗ ಅಂತ ಇದು. ಸಿಟಿಸನ್ ವೆಲ್ಫೇರ್ ಸೊಸೈಟಿಯಿಂದ ಬೆಳೆ ನಾಶಪಡಿಸಿರುವ ಆರೋಪ ಕೇಳಿ ಬಂದಿದೆ. ವೀರೇಶ್ ಎಂಬಾತನಿಂದ ಜಮೀನನ್ನ ಖರೀದಿ ಮಾಡಿದ್ದೇವೆ, ಬೆಳೆ ನಾಶ ಮಾಡಿ ವಾದ ಮಾಡುತ್ತಿರುವಂತಹ ಸೊಸೈಟಿ ಸಿಬ್ಬಂದಿ ಅಂತೇಳಿ ಕೇಳಿದ್ದಾರೆ. ವೀರೇಶ್ಗೆ ಅಗ್ರಿಮೆಂಟ್ ಜಿಪಿಎ ಮಾಡಿದ್ದ ಸೌಮ್ಯ ತಂದೆ ಕುಮಾರ್ ಅವರು. ಬರ್ಲಿ ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರ್ ನೀವು? ರೌಡಿಗಳ? ಬರ್ಲಿ ಪೊಲೀಸು. ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರ್ ನೀವು? ರೌಡಿಗಳ? ಬರ್ಲಿ. ನೂರ್ ಜನ ಬರ್ತಾರೆ. ರೌಡಿ ಒಂದೂವರೆ ಎಕರೆಯಲ್ಲಿ ಬೆಳೆದಂತ ಹುರುಳಿ ಬೆಳೆಯನ್ನ ನಾಶಪಡಿಸಿರುವಂತ ಆರೋಪ ಕೇಳಿ ಬಂದಿದೆ. ಒಂದು ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಕೇಸಿತ್ತು. ಈ ನಡುವೆ ಕೂಡ ನಮ್ಮ ಜಾಗಕ್ಕೆ ಬಂದು ಅಲ್ಲಿ ಹುರುಳಿಯನ್ನ ಹಾಳು ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಜಮೀನು ವಿವಾದದ ವಿಚಾರವಾಗಿ 1.5 ಎಕರೆ ಹುರುಳಿ ಬೆಳೆಯನ್ನು ನಾಶಪಡಿಸಲಾಗಿದೆ. ಮೈಸೂರು ತಾಲೂಕು ಕೆ ಹೆಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಜುಳಾ, ಸೌಮ್ಯ, ರಮ್ಯಾಗೆ ಸೇರಿದಂತ ಜಾಗ ಅಂತ ಇದು. ಸಿಟಿಸನ್ ವೆಲ್ಫೇರ್ ಸೊಸೈಟಿಯಿಂದ ಬೆಳೆ ನಾಶಪಡಿಸಿರುವ ಆರೋಪ ಕೇಳಿ ಬಂದಿದೆ. ವೀರೇಶ್ ಎಂಬಾತನಿಂದ ಜಮೀನನ್ನ ಖರೀದಿ ಮಾಡಿದ್ದೇವೆ, ಬೆಳೆ ನಾಶ ಮಾಡಿ ವಾದ ಮಾಡುತ್ತಿರುವಂತಹ ಸೊಸೈಟಿ ಸಿಬ್ಬಂದಿ ಅಂತೇಳಿ ಕೇಳಿದ್ದಾರೆ. ವೀರೇಶ್ಗೆ ಅಗ್ರಿಮೆಂಟ್ ಜಿಪಿಎ ಮಾಡಿದ್ದ ಸೌಮ್ಯ ತಂದೆ ಕುಮಾರ್ ಅವರು. ಬರ್ಲಿ ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರ್ ನೀವು? ರೌಡಿಗಳ? ಬರ್ಲಿ ಪೊಲೀಸು. ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವ್ ಯಾರಪ್ಪ ನೀವು? ಯಾರ್ ನೀವು? ರೌಡಿಗಳ? ಬರ್ಲಿ. ನೂರ್ ಜನ ಬರ್ತಾರೆ. ರೌಡಿ ಒಂದೂವರೆ ಎಕರೆಯಲ್ಲಿ ಬೆಳೆದಂತ ಹುರುಳಿ ಬೆಳೆಯನ್ನ ನಾಶಪಡಿಸಿರುವಂತ ಆರೋಪ ಕೇಳಿ ಬಂದಿದೆ. ಒಂದು ಜಮೀನಿನ